ನಮಸ್ತೆ ಕರ್ನಾಟಕ. 2023 ವರ್ಷ ನೋಡ್ತಾ ಇದ್ದಂತೆ ಕಳೆದು ಹೋಯಿತು. ಡಿಸೆಂಬರ್ ಎಂಡ್ಗೆ ಬಂದು ನಿಂತಿದ್ದೀವಿ. ಈಗ ವಿಶ್ವದ ಚಿತ್ತ ಆ ಭವಿಷ್ಯಕಾರರತ್ತ ನೆಟ್ಟಿದೆ. ಮುಂದಿನ ವರ್ಷ ಏನಾಗುತ್ತೋ, ಯಾರಿಗೆ ಕೆಡುಕು, ಯಾರಿಗೆ ಒಳಿತು, ಮಳೆ ಬೆಳೆ ಹೇಗಿರುತ್ತೆ, ಹೀಗೆ ಮುಂದಿನ ಭವಿಷ್ಯವನ್ನ ನಂಬುವ ಜನರೂ ಇದ್ದಾರೆ. ಈ ತರ ಭವಿಷ್ಯವಾಣಿ ಕಾಲಜ್ಞಾನಗಳನ್ನ ಹೇಳೋರೂ ಇದ್ದಾರೆ. ಕೆಲವರು ಹೇಳೋ ಭವಿಷ್ಯಗಳು ನಿಜವಾಗಿವೆ. ಅದರಲ್ಲೂ ಈ ನಾಸ್ಟ್ರಾಡಾಮಸ್ ಮತ್ತು ಬಾಬಾ ವಾಂಗಾ ಹೇಳೋ ಭವಿಷ್ಯವಾಣಿಗಳು ನಿಜವಾಗಿ ಹೋಗಿವೆ. ಇದೇ ಪಾಶ್ಚಿಮಾತ್ಯ ರಾಷ್ಟ್ರದ ಭವಿಷ್ಯಕಾರ ನಾಸ್ಟ್ರಾಡಾಮಸ್ 2024ರ ಘನಘೋರ ಭವಿಷ್ಯವನ್ನ ನುಡಿದಿದ್ದಾರೆ. ಭವಿಷ್ಯದ ಬಗ್ಗೆ ಹೇಳ್ತೀವಿ, ಆದ್ರೆ ಈ ಭವಿಷ್ಯವನ್ನ ನೀವು ನಂಬ್ತೀರಾ? ಇವರು ಹೇಳೋ ಭವಿಷ್ಯಗಳು ನಿಜವಾಗ್ತಾವ? ಕಮೆಂಟ್ ಮೂಲಕ ತಿಳಿಸಿ ಮತ್ತು ವಿಡಿಯೋವನ್ನ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಒಂದು ಆಶೀರ್ವಾದ. ಸೊ ನಿಮ್ಮ ಆಶೀರ್ವಾದ ಮತ್ತು ಸಪೋರ್ಟ್ಗಾಗಿ ಲೈಕ್ ಮೇಲೆ ಕ್ಲಿಕ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾಸ್ಟ್ರಾಡಾಮಸ್. ಕವನಗಳ ರೂಪದಲ್ಲಿ ಇರುವ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಯಲ್ಲಿ ಹಲವಾರು ಜಾಗತಿಕ ವಿದ್ಯಮಾನಗಳು ಸಂಕೇತದ ರೀತಿಯಲ್ಲಿ ರೂಪಕಗಳ ಮಾದರಿಯಲ್ಲಿ ಅಡಗಿವೆ ಎಂದು ಅವರ ಅನುಯಾಯಿಗಳು ನಂಬಿದ್ದಾರೆ. ಇವರ ಪ್ರಕಾರ ಪ್ರತಿ ವರ್ಷದ ಆರಂಭಕ್ಕೆ ಮುನ್ನವೇ ಭವಿಷ್ಯವಾಣಿ ಹೊರಬರುತ್ತೆ. ಇದೀಗ 2024ಕ್ಕೂ ಭವಿಷ್ಯವಾಣಿಗಳನ್ನ ನೀಡಲಾಗಿದೆ. ಮುಂದಿನ ವರ್ಷ ಬರ, ಪ್ರವಾಹ ಸೇರಿದಂತೆ ಹಲವಾರು ನೈಸರ್ಗಿಕ ಅನಾಹುತಗಳ ಜೊತೆಯಲ್ಲೇ ಚೀನಾ ದೇಶದ ಸಂಘರ್ಷಕ್ಕೆ ಕಾರಣವಾಗಬಹುದು ಅಂತ ನಾಸ್ಟ್ರಾಡಾಮಸ್ ಹೇಳಿದ್ದಾರಂತೆ. 16ನೇ ಶತಮಾನದ ಫ್ರೆಂಚ್ ವೈದ್ಯ ಹಾಗೂ ಖ್ಯಾತ ಜ್ಯೋತಿಷಿ ನಾಸ್ಟ್ರಾಡಾಮಸ್ 2024ನೇ ವರ್ಷಕ್ಕೆ ಏನೆಲ್ಲ ಭವಿಷ್ಯವಾಣಿಗಳು ನುಡಿದಿದ್ದಾರೆ ಎನ್ನುವುದು ಇದೀಗ ಮುನ್ನೆಲೆಗೆ ಬಂದಿದೆ. 2023ನೇ ವರ್ಷ ಅಂತ್ಯವಾಗ್ತಾ ಇರುವ ಹಿನ್ನೆಲೆಯಲ್ಲಿ 2023ಕ್ಕೆ ನಾಸ್ಟ್ರಾಡಾಮಸ್ ನುಡಿದಿದ್ದ ಭವಿಷ್ಯವಾಣಿಗಳು ನಿಜವಾದವಾ ಅನ್ನೋ ಪ್ರಶ್ನೆಗಳ ಜೊತೆಯಲ್ಲೇ 2024ಕ್ಕೆ ಈತನ ಭವಿಷ್ಯವಾಣಿ ಏನಿದೆ ಎಂಬುದು ಕೂಡ ಎಲ್ಲರಲ್ಲಿ ಕುತೂಹಲ ಮೂಡಿಸಿದೆ. ನಾಸ್ಟ್ರಾಡಾಮಸ್ ತನ್ನ ಭವಿಷ್ಯವಾಣಿಯನ್ನ ಕವನಗಳ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಇದೇ ನಾಸ್ಟ್ರಾಡಾಮಸ್ 2023ರಲ್ಲಿ ಏನೆಲ್ಲ ನುಡಿದಿದ್ರೂ ನಿಜವಾಯ್ತಾ? ಈ ಪ್ರಶ್ನೆಗೆ ಉತ್ತರ ಇರಿದೆ ನೋಡಿ. ಮನುಷ್ಯ ತನ್ನ ಸಹಚರರನ್ನೇ ತಿನ್ನುತ್ತಾನೆ ಎಂಬರ್ಥದ ಸಾಲುಗಳ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಯಲ್ಲಿ ಗೋಚರವಾಗಿದ್ವು. ಈ ಸಾಲು ಕೇವಲ 2023ಕ್ಕೆ ಮಾತ್ರವಲ್ಲ, ಇಂದಿನ ಆಧುನಿಕ ಯುಗಕ್ಕೆ ಎಂದು ಕೆಲವರು ಅನ್ವಯಿಸುತ್ತಿದ್ದಾರೆ. ಗೋಧಿ ಸೇರಿದಂತೆ ಹಲವು ಧಾನ್ಯಗಳ ಬೆಲೆ ಏರಿಕೆ ಕುರಿತಾಗಿಯೂ ಕೂಡ ನಾಸ್ಟ್ರಾಡಾಮಸ್ ಪ್ರಸ್ತಾಪಿಸಿದ್ರು. ಹಾಗೆ ನೋಡಿದ್ರೆ ಜಾಗತಿಕವಾಗಿ ಆರ್ಥಿಕ ಕುಸಿತ 2023ಕ್ಕೆ ಎದುರಾಯಿತು. ಹಲವು ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ವು. ಹೀಗಾಗಿ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಯನ್ನ ಅಕ್ಷರಶಃ ಸ್ವೀಕರಿಸಿದೆ, ರೂಪಕದ ಮಾದರಿಯಲ್ಲಿ ಅನ್ವಯವಾಗಿದೆ ಅಂತ ಕೆಲವರ ವಾದ. ಇನ್ನು 2024ರ ಭವಿಷ್ಯವಾಣಿ ಏನಿದೆ? ಮೊದಲೇ ಹೇಳಿದಂತೆ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿ ನಂಬುವವರು ಹಾಗೂ ಅವರ ಅನುಯಾಯಿಗಳು ವಿಶ್ವಾದ್ಯಂತ ಇದ್ದಾರೆ. ನಾಸ್ಟ್ರಾಡಾಮಸ್ ಕವನಗಳು ಸಾಂಕೇತಿಕ ರೂಪದಲ್ಲಿ ಇದ್ದು ಅದನ್ನು ವಾಸ್ತವ ಜಗತ್ತಿನಲ್ಲಿ ಆಯಾ ವರ್ಷಕ್ಕೆ ತಕ್ಕಂತೆ ಭವಿಷ್ಯವಾಣಿಯ ಸಾಲುಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಈ ಪ್ರಕಾರ 2024ರಲ್ಲಿ ವಿಶ್ವದ ಹಲವೆಡೆ ಬರ ಹಾಗೂ ಪ್ರವಾಹ ಸಾಧ್ಯತೆ ಹೆಚ್ಚಾಗಲಿದೆ. ಭವಿಷ್ಯವಾಣಿಗೆ ಪೂರಕ ಎಂಬಂತೆ 2024ರಲ್ಲಿ ಸೂಪರ್ ಎಲ್ ನಿನೋ ಸಂಭವಿಸಬಹುದು ಅಂತ ಅಮೆರಿಕ ಹವಾಮಾನ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮಗಳು ಕೂಡ ಇವೆಯಂತೆ. ಇದಲ್ಲದೆ ಚೀನಾ ದೇಶದಲ್ಲಿ ಆಂತರಿಕ ಭದ್ರತೆ ಹಾಗೂ ಅನ್ಯ ದೇಶಗಳೊಂದಿಗೆ ಯುದ್ಧ ಸಾಧ್ಯತೆಯನ್ನು ಕೂಡ ಭವಿಷ್ಯವಾಣಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಿಂದೂ ಮಹಾಸಾಗರ ವ್ಯಾಪ್ತಿಯಲ್ಲಿನ ಪ್ರದೇಶಗಳಲ್ಲಿನ ಅಸ್ಥಿರತೆಯನ್ನ ಸಾಂಕೇತಿಕವಾಗಿ ಬಿಂಬಿಸಲಾಗಿದೆ. ಕಮ್ಯುನಿಸ್ಟ್ ರಾಷ್ಟ್ರ ಸಂಘರ್ಷಕ್ಕೆ ಕಾರಣವಾಗಬಲ್ಲದು ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಚೀನಾ ದೇಶ ಯುದ್ಧಕ್ಕೆ ಕಾರಣವಾಗಬಲ್ಲದೆ ಎಂಬ ಸಂದೇಶವನ್ನ ನಾಸ್ಟ್ರಾಡಾಮಸ್ ತಮ್ಮ ಭವಿಷ್ಯವಾಣಿಯ ಲೈನ್ನಲ್ಲಿ ತಿಳಿಸಿದ್ದಾರೆ. ಇನ್ನು ನಾಸ್ಟ್ರಾಡಾಮಸ್ ಕುರಿತು 2005ರಲ್ಲಿ ಮರಿಯೋ ಎಂಬುವರು ಪುಸ್ತಕವನ್ನ ಬರೆದಿದ್ರು. ಈ ಪುಸ್ತಕವು ನಾಸ್ಟ್ರಾಡಾಮಸ್ ಅವರ ಎಲ್ಲ ಭವಿಷ್ಯವಾಣಿಗಳನ್ನು ಸಂಪಾದಿಸಿದ ಸಂಗ್ರಹವಾಗಿದೆ. 1550ರಲ್ಲಿ ಫ್ರಾನ್ಸ್ನಲ್ಲಿ ಇದ್ದ ನಾಸ್ಟ್ರಾಡಾಮಸ್ ತನ್ನ ಜೀವಿತಾವಧಿಯಲ್ಲಿ ನುಡಿದ ಎಲ್ಲ ಭವಿಷ್ಯವಾಣಿಗಳನ್ನು ಈ ಪುಸ್ತಕದಲ್ಲಿ ಸಂಗ್ರಹಿಸಿ ಇಡಲಾಗಿದೆಯಂತೆ. ತಮ್ಮ ತಂದೆ ಬರೆದ ಪುಸ್ತಕದಲ್ಲಿ ಬ್ರಿಟನ್ ರಾಣಿ ಎಲಿಜಬೆತ್ 2022ರಲ್ಲಿ ನಿಧನರಾಗ್ತಾರೆ ಅಂತ ನಾಸ್ಟ್ರಾಡಾಮಸ್ ಬರೆದಿದ್ದ ಭವಿಷ್ಯವಾಣಿಯೂ ಕೂಡ ಇದೆಯಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಎಲೆನ್ ಮಸ್ಕ್ ಅವರ ಉದ್ದೇಶಿಸಿ ಮಾರ್ಸ್ ಮಿಷನ್ ಕುರಿತಾಗಿಯೂ ನಾಸ್ಟ್ರಾಡಾಮಸ್ ಬರೆದಿದ್ದ ಭವಿಷ್ಯವಾಣಿ ತಮ್ಮ ತಂದೆ ಪುಸ್ತಕದಲ್ಲಿ ಅಡಗಿದೆ ಅಂತ ಹೇಳಲಾಗಿದೆ.
2017ರಲ್ಲಿ ನಿಧನರಾದ ಲೇಖಕ ಮರಿಯೋ ಅವರು ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಗಳ ಕುರಿತಾಗಿ ಸಾಕಷ್ಟು ಸಂಶೋಧನೆಗಳನ್ನು ನಡೆಸಿದ್ರು. ವಚನಗಳ ರೀತಿಯಲ್ಲಿ 4 ಸಾಲುಗಳ ಭವಿಷ್ಯವಾಣಿ ಪ್ರಬುದ್ಧವಾಗಿ ಇರತ್ತೆ. ಈ 4 ಭವಿಷ್ಯವಾಣಿಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಿದ್ರೆ ದಿನಾಂಕ ಸಮೇತ ಘಟನಾವಳಿಗಳ ಮಾಹಿತಿ ಲಭ್ಯವಾಗತ್ತೆ ಅಂತ ಹೇಳಿದ್ರು. ಇದಲ್ಲದೆ 1649ರಲ್ಲಿ ಫ್ರಾನ್ಸ್ ರಾಜ ಚಾರ್ಲ್ಸ್ I ಅವರಿಗೆ ಅಲ್ಲಿನ ಸಂಸತ್ತು ಗಲ್ಲು ಶಿಕ್ಷೆ ವಿಧಿಸಿದ್ದನ್ನ 100 ವರ್ಷಗಳ ಹಿಂದೆಯೇ ನಾಸ್ಟ್ರಾಡಾಮಸ್ ಗ್ರಹಿಸಿದ್ರಂತೆ. ಆದರೆ ನಾಸ್ಟ್ರಾಡಾಮಸ್ ಕಾಲಘಟ್ಟದಲ್ಲಿ ಸಂಸತ್ನ ಪರಿಕಲ್ಪನೆಯೇ ಇರಲಿಲ್ಲ. ಹೀಗಿರುವಾಗ ನಾಸ್ಟ್ರಾಡಾಮಸ್ ಈ ರೀತಿ ಭವಿಷ್ಯವಾಣಿಯನ್ನ ನುಡಿದಿದ್ರು ಅಂತ ಹೇಳಲಾಗುತ್ತೆ. 3ನೇ ಮಹಾಯುದ್ಧ ಕುರಿತಾಗಿಯೂ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಅಂತ ಹಲವರು ಹೇಳ್ತಾರೆ. ಇದಲ್ಲದೆ ನೈಸರ್ಗಿಕ ವಿಕೋಪಗಳು ಸಂಭವಿಸಿದ ಹೊತ್ತಲ್ಲಿ ನಾಸ್ಟ್ರಾಡಾಮಸ್ ಹೆಸರು ಪ್ರಸ್ತಾಪ ಆಗೋದು ಸಂಪ್ರದಾಯ ಎಂಬಂತಾಗಿದೆ. ಕೆಲವರು ಈ ಪರಿಪಾಠವನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಂಬಿಕೊಂಡು ಬಂದಿವೆ. ಇನ್ನು ಇದೇ ನಾಸ್ಟ್ರಾಡಾಮಸ್ ಸಾಲಿನಲ್ಲಿ ಬಾಬಾ ವಾಂಗಾ ಕೂಡ ಒಬ್ರು. ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಹತ್ಯೆಯಾಗತ್ತೆ ಅಂತ ಇದೇ ಬಾಬಾ ವಾಂಗಾ 2024ರಲ್ಲಿ 7 ಭವಿಷ್ಯವಾಣಿಗಳನ್ನ ನುಡಿದಿದ್ದಾರೆ. ಹಾಗಾದ್ರೆ ಆ 7 ಭವಿಷ್ಯವಾಣಿಗಳು ಯಾವುವು ಅನ್ನೋದನ್ನ ಹೇಳ್ತೀವಿ ನೋಡಿ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಹತ್ಯೆಗೆ ಕೆಲವು ರಾಷ್ಟ್ರಗಳ ಪ್ರಜೆಗಳೇ ಯತ್ನಿಸಲಿದ್ದಾರೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಬಾಬಾ ವಾಂಗಾ. 2024ರಲ್ಲಿ ಯುರೋಪ್ ಸೇರಿದಂತೆ ಹಲವು ದೊಡ್ಡ ರಾಷ್ಟ್ರಗಳಲ್ಲಿ ಭಯೋತ್ಪಾದಕ ದಾಳಿಗಳ ಹೆಚ್ಚಳ ಆಗಲಿದೆಯಂತೆ. ಉಗ್ರರು ಜೈವಿಕ ಅಸ್ತ್ರವನ್ನ ಪ್ರಯೋಗ ಮಾಡಲಿದ್ದಾರೆ ಅಂತ ನಾಸ್ಟ್ರಾಡಾಮಸ್ ಬಾಬಾ ವಾಂಗಾ ಹೇಳಿದ್ದಾರೆ. 2024ರಲ್ಲಿ ಜಾಗತಿಕವಾಗಿ ಆರ್ಥಿಕ ಸಂಕಷ್ಟ ಎದುರಾಗಲಿದೆ. ಸಾಲದ ಪ್ರಮಾಣ ಏರಿಕೆಯಾಗಲಿದೆ. ಜಾಗತಿಕ ರಾಜಕಾರಣ ಇದೇ ಕಾರಣಕ್ಕೆ ಒತ್ತಡಕ್ಕೆ ಸಿಲುಕಲಿದೆ ಅಂತ ಬಾಬಾ ವಾಂಗಾ ಹೇಳಿದ್ದಾರೆ. ಸಾಕಷ್ಟು ಪ್ರಾಕೃತಿಕ ದುರಂತಗಳು ಸಂಭವಿಸುವ ಸಾಧ್ಯತೆಗಳಿವೆ. ಹವಾಮಾನ ವೈಪರೀತ್ಯ ಎದುರಾಗಲಿದೆ. ಪ್ರವಾಹ, ಬರಗಾಲ ಎರಡೂ ಕೂಡ ಇರಲಿದೆ ಅಂತ ಬಾಬಾ ವಾಂಗಾ ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ. ಸೈಬರ್ ಕ್ರೈಮ್ ಪ್ರಮಾಣ ಹೆಚ್ಚಳವಾಗಲಿದೆ. ಹ್ಯಾಕರ್ಗಳಿಂದ ಸೈಬರ್ ದಾಳಿ ನಡೆಯಲಿದೆ. ವಿದ್ಯುತ್ ಗ್ರಿಡ್ಗಳು, ಜಲ ಸಂಸ್ಕರಣಾ ಘಟಕಗಳು ಮತ್ತು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಎದುರಾಗಲಿದೆ ಅಂತ ಹೇಳಲಾಗಿದೆ. ಈಗಾಗಲೇ ಎಐ ತಂತ್ರಜ್ಞಾನ ChatGPTಯಿಂದಾಗಿ ಅನೇಕ ಸಮಸ್ಯೆಗಳು ಎದುರಾಗ್ತಾಗಿವೆ. ಕೆಲವು ಉತ್ತಮ ಭವಿಷ್ಯವಾಣಿಗಳನ್ನು ಬಾಬಾ ವಾಂಗಾ ನುಡಿದಿದ್ದು, ಕ್ಯಾನ್ಸರ್, ಅಲ್ಝೈಮರ್ ಸೇರಿದಂತೆ ಹಲವು ರೋಗಗಳಿಗೆ ಹೊಸ ಚಿಕಿತ್ಸೆ ಸಿಗಲಿದೆ ಎನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಕ್ವಾಂಟಮ್ ಕಂಪ್ಯೂಟರ್ನಲ್ಲೂ ಹೊಸ ಸಂಶೋಧನೆಗಳು ನಡೆಯಲಿವೆ ಅಂತ ಬಾಬಾ ವಾಂಗಾ ನುಡಿದಿದ್ದಾರೆ. ಇನ್ನು ಬಾಬಾ ವಾಂಗಾ ಯಾರು ಅಂದ್ರೆ, ಇವರು ಬಲ್ಗೇರಿಯಾದವರು. ಇವರನ್ನ ನಾಸ್ಟ್ರಾಡಾಮಸ್ಗೆ ಹೋಲಿಕೆ ಮಾಡ್ತಾರೆ. 1911ರಲ್ಲಿ ಜನಿಸಿದ ಬಾಬಾ ವಾಂಗಾ ತಮ್ಮ 12ನೇ ವಯಸ್ಸಿನಲ್ಲೇ ದೃಷ್ಟಿ ಕಳೆದುಕೊಳ್ತಾರೆ. ಆದರೆ ಅಂದಿನಿಂದಲೇ ಅವರು ಭವಿಷ್ಯವಾಣಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಅಲ್ಲಿನ ಜನ ನಂಬಿದ್ದಾರೆ. 1996ರಲ್ಲೇ ಬಾಬಾ ವಾಂಗಾ ನಿಧನರಾದರೂ ಕೂಡ ಅವರ ಭವಿಷ್ಯವಾಣಿಗಳನ್ನ ದಾಖಲೆ ರೂಪದಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಆದರೆ ಬಾಬಾ ವಾಂಗಾ ಆಡಿದ್ದಾರೆ ಎನ್ನಲಾದ ಭವಿಷ್ಯವಾಣಿಗಳು ಹಸಿ ಸುಳ್ಳು ಎಂಬುದು ಕೆಲವರ ವಾದವಾಗಿದೆ. ಬಾಬಾ ವಾಂಗಾ ಹೆಸರಲ್ಲಿ ಕೆಲವರು ತಮ್ಮದೇ ಆದ ರೀತಿಯಲ್ಲಿ ವದಂತಿ ಹಬ್ಬಿಸುತ್ತಿದ್ದಾರೆ ಎಂಬ ಮಾಹಿತಿಗಳು ಇವೆ. ಸುಮ್ಮನೆ ಊಹಾಪೂಹ ಹರಡಿಸ್ತಾ ಇದ್ದಾರೆ ಎನ್ನುವ ಆರೋಪಗಳು ಇವೆ. ಆದರೆ ಐತಿಹಾಸಿಕವಾಗಿ ಚೆರ್ನೋಬಿಲ್ ದುರಂತ, ಬ್ರೆಕ್ಸಿಟ್, ಬ್ರಿಟನ್ ರಾಣಿ ಡಯಾನಾ ಸಾವು ಸೇರಿದಂತೆ ಹಲವು ಜಾಗತಿಕ ವಿದ್ಯಮಾನಗಳನ್ನು ಬಾಬಾ ವಾಂಗಾ ಅವರು ಮೊದಲೇ ಗ್ರಹಿಸಿದ್ರು ಅಂತ ಅವರ ಭವಿಷ್ಯವಾಣಿಯನ್ನ ನಂಬುವ ಜನ ವಾದ ಮಾಡ್ತಾರೆ. ಜೊತೆಯಲ್ಲೇ ಆಯಾ ವರ್ಷಕ್ಕೆ ಬಾಬಾ ವಾಂಗಾ ಅವರ ಭವಿಷ್ಯವಾಣಿಯನ್ನ ಇನ್ನೂವರೆಗೂ ಕೂಡ ಪಟ್ಟಿ ಮಾಡಲಾಗಿದೆಯಂತೆ. ಇವು ನಾಸ್ಟ್ರಾಡಾಮಸ್ ಮತ್ತು ಬಾಬಾ ವಾಂಗಾ ನುಡಿದಂತಹ ಭವಿಷ್ಯವಾಣಿ. ಇನ್ನು ಇದೇ ರೀತಿಯ ವಿಸ್ಮಯಕಾರಿ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇವೆ. ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಅಂಡ್ ಈ ವಿಡಿಯೋ ಹೇಗನಿಸ್ತು ಲೈಕ್ ಜೊತೆಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.